ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಭಾರತ ರಸ್ತೆಗಳ ವಿಷಯದಲ್ಲಿ ಬಹುದೊಡ್ಡ ಬದಲಾವಣೆಗೆ ತೆರೆದುಕೊಂಡಿದೆ. ದೇಶದೆಲ್ಲೆಡೆ ಎಕ್ಸ್‌ಪ್ರೆಸ್ ವೇಗಳು, ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ನಿರ್ಮಾಣ ಆಗ್ತಾ ಇವೆ. ಇದು ದೇಶದಲ್ಲಿನ ನಗರಗಳ ನಡುವಿನ ಪ್ರಯಾಣದ ಸಮಯವನ್ನು ಉಳಿಸೋದರ ಜೊತೆಗೆ ಚಾಲಕರಿಗೆ ಕೂಡ ಹೆಚ್ಚು ದಣಿವಾಗದ ಹಾಗೆ ಮಾಡ್ತಾ ಇದೆ. ಇಲ್ಲಿ ಜೇಬಿಗೆ ಹೆಚ್ಚು ಹೊರೆ ಬೀಳುತ್ತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ರಸ್ತೆಗಳು ಅತ್ಯುತ್ತಮ ಹಾಗೂ ಅದ್ಭುತ ಅಂತ ಅನಿಸುತ್ತವೆ. ದೇಶದಲ್ಲಿ ಈಗಾಗಲೇ ಸಾಕಷ್ಟು ಎಕ್ಸ್‌ಪ್ರೆಸ್ ವೇಗಳು, ಹೈವೇಗಳು ನಿರ್ಮಾಣ ಆಗಿವೆ, ನಿರ್ಮಾಣ ಆಗ್ತಾ ಇವೆ. ಆದರೆ ನಿಮಗೆ ದೇಶದಲ್ಲಿ ನಿರ್ಮಾಣ ಆಗಿರುವ ಮೊಟ್ಟ ಮೊದಲ ರೆಡ್ ರೋಡ್ ಬಗ್ಗೆ ಗೊತ್ತಾ? ಆ ರಸ್ತೆಯ ವಿಶೇಷತೆ ಏನು ಅನ್ನೋದು ನಿಮ್ಗೆ ಯಾರಿಗಾರು ತಿಳಿದಿದೆಯಾ? ಇದನ್ನ ಯಾಕಾಗಿ ನಿರ್ಮಾಣ ಮಾಡಿದ್ರು ಅನ್ನೋ ವಿಷಯ ಏನಾದರೂ ಗೊತ್ತಾಗಿದೆಯಾ? ಹಾಗಾದ್ರೆ ಇನ್ಯಾಕೆ ತಡ? ಆ ರಸ್ತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಸ್ತೆಗಳು ದೇಶದ ನರನಾಡಿಗಳಿದ್ದಂತೆ. ಒಂದು ದೇಶದ ರಸ್ತೆ ಜಾಲ ಸಮರ್ಪಕವಾಗಿದ್ರೆ ಆ ದೇಶದ ಅಭಿವೃದ್ಧಿಯ ವೇಗ ಹೆಚ್ಚಾಗುತ್ತೆ. ಹೀಗಾಗಿನೇ 2000 ನಂತರ ಭಾರತದಲ್ಲಿ ಸಾಕಷ್ಟು ರಸ್ತೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಮೊದಲಿಗೆ ಸುವರ್ಣ ಚತುಷ್ಪಥ ರಸ್ತೆಗಳು ಅನ್ನೋ ಹೆಸರಲ್ಲಿ ಪೂರ್ವ, ಪಶ್ಚಿಮ ಹಾಗೂ ದಕ್ಷಿಣ ಮತ್ತು ಉತ್ತರಗಳನ್ನ ಬೆಸೆಯುವಂತಹ ರಸ್ತೆಗಳನ್ನ ನಿರ್ಮಾಣ ಮಾಡಲಾಯಿತು. ಆ ನಂತರದಲ್ಲಿ ಈಗ ಸಾಕಷ್ಟು ಎಕ್ಸ್‌ಪ್ರೆಸ್ ವೇಗಳು ನಿರ್ಮಾಣ ಆಗಿವೆ. ಯಮುನಾ ಎಕ್ಸ್‌ಪ್ರೆಸ್ ವೇ, ಮುಂಬೈ ನಾಗ್ಪುರ್ ಎಕ್ಸ್‌ಪ್ರೆಸ್ ವೇ, ಪೂನಾ ಮುಂಬೈ ಎಕ್ಸ್‌ಪ್ರೆಸ್ ವೇ, ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ, ಹೀಗೆ ಸಾಕಷ್ಟು ಎಕ್ಸ್‌ಪ್ರೆಸ್ ವೇಗಳು ನಿರ್ಮಾಣ ಆಗಿವೆ. ಹಾಗೂ ಇನ್ನಷ್ಟು ಎಕ್ಸ್‌ಪ್ರೆಸ್ ವೇಗಳ ನಿರ್ಮಾಣ ಕಾಮಗಾರಿ ಕೂಡ ನಡೀತಾ ಇದೆ. ಅದರಲ್ಲಿ ಬೆಂಗಳೂರು ಪೂನಾ ಮತ್ತು ಬೆಂಗಳೂರು ಚೆನ್ನೈ ನಡುವಿನ ಎಕ್ಸ್‌ಪ್ರೆಸ್ ವೇಗಳ ಕಾಮಗಾರಿ ಕೂಡ ಇದೆ. ಹೀಗೊಂದು ಕಡೆ ಭಾರತ ಎಕ್ಸ್‌ಪ್ರೆಸ್ ವೇಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ವನ್ಯಜೀವಿ ಅಭಯಾರಣ್ಯಗಳು ಹಾಗೂ ಪ್ರಕೃತಿ ಸೂಕ್ಷ್ಮ ವಲಯಗಳಲ್ಲಿ ರಸ್ತೆಗಳನ್ನು ನಿರ್ಮಿಸೋದಕ್ಕೆ ಭಾರತ ಸರ್ಕಾರಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಎದುರಾಗ್ತಾ ಇದ್ವು. ಹೀಗಾಗಿ ಅಲ್ಲಿ ಪ್ರಕೃತಿ ಸೂಕ್ಷ್ಮ ವಲಯ ಹಾಗೂ ವನ್ಯಜೀವಿಗಳಿಗೆ ಸಮಸ್ಯೆ ಆಗದ ಹಾಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಸದಾಗಿ ನಿರ್ಮಾಣ ಮಾಡಲಾಗ್ತಿರುವ ರಸ್ತೆಗಳಲ್ಲಿ ಗ್ರೀನ್ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾ ಇದೆ. ಈ ಮೂಲಕ ದೇಶದಲ್ಲಿನ ವನ್ಯ ಸಂಪತ್ತನ್ನು ಉಳಿಸೋದ್ರ ಜೊತೆಗೆ ಸೂಕ್ಷ್ಮ ವಲಯಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾರದ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಅಂತಹ ಪ್ರಯತ್ನಗಳಲ್ಲಿ ಒಂದು ಈ ರೆಡ್ ರೋಡ್ ನಿರ್ಮಾಣ. ಇದು ಭಾರತದಲ್ಲಿ ಮೊದಲ ಬಾರಿಗೆ ನಿರ್ಮಾಣ ಆಗಿರುವ ಹೈವೇ ಅಂತ ಕರೆಸಿಕೊಳ್ಳುತ್ತೆ. ನ್ಯಾಷನಲ್ ಹೈವೇ 45ರಲ್ಲಿ ಅಂದ್ರೆ ಭೋಪಾಲ್ನಿಂದ ಜಬಲ್ಪುರ್ವರೆಗೆ ಹೋಗುವ ರಸ್ತೆಯಲ್ಲಿ ಈ ಕೆಂಪು ರಸ್ತೆ ನಿರ್ಮಾಣ ಆಗಿದೆ. ಮಧ್ಯಪ್ರದೇಶದ ಅತಿ ದೊಡ್ಡ ಟೈಗರ್ ರಿಸರ್ವ್ ಅಂತಲೇ ಗುರುತಿಸಿಕೊಳ್ಳುವ ವೀರಾಂಗನಾ ದುರ್ಗಾವತಿ ಟೈಗರ್ ರಿಸರ್ವ್ನಲ್ಲಿ ಈ ಹೆದ್ದಾರಿ ಹಾದು ಹೋಗುತ್ತೆ. ಈ ಪ್ರಾಜೆಕ್ಟ್ ಅಲ್ಲಿ 11.96 ಕಿಲೋಮೀಟರ್ ರಸ್ತೆಯನ್ನ 2 ಲೈನ್ನಿಂದ 4 ಲೈನ್ಗೆ ಅಪ್ಗ್ರೇಡ್ ಮಾಡಲಾಗಿದೆ. ಹಾಗೆಯೇ 2 ಕಿಲೋಮೀಟರ್ನಷ್ಟು ಘಾಟ್ ರಸ್ತೆ ಕೂಡ ಇದು ಹೊಂದಿದೆ. ಅಲ್ಲಿ ಟೇಬಲ್ ಟಾಪ್ ರೆಡ್ ಮಾರ್ಕಿಂಗ್ ಮಾಡಿ ಈ ರಸ್ತೆಗೆ ರೆಡ್ ರೋಡ್ ಅಂತ ಹೆಸರನ್ನ ಇಡಲಾಗಿದೆ. ಅಲ್ಲಿ ಅಂಥದ್ದೇನನ್ನ ಅಳವಡಿಸಲಾಗಿದೆ ಅಂತ ಅನ್ಕೋತಾ ಇದ್ದೀರಾ? ಸಾಮಾನ್ಯವಾಗಿ ನೀವು ಹೈವೇಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬಿಳಿ ಪಟ್ಟಿಗಳನ್ನ ಗಮನಿಸಿರ್ತೀರಿ. ಅಲ್ಲಿ ಸ್ಪೀಡ್ ಬ್ರೇಕರ್ಗಳು ಇರೋದಿಲ್ಲ, ಆದರೆ ವಾಹನದ ವೇಗವನ್ನ ತಗ್ಗಿಸುವ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಪಟ್ಟಿಗಳನ್ನ ರಸ್ತೆಯ ಮೇಲೆ ಹಾಕಲಾಗಿರುತ್ತೆ. ಆ ಪಟ್ಟಿಗಳ ಮೇಲೆ ವಾಹನಗಳು ಚಲಿಸಿದಂತಹ ಸಂದರ್ಭದಲ್ಲಿ ವಾಹನದ ವೈಬ್ರೇಷನ್ ಜಾಸ್ತಿ ಆಗೋದ್ರಿಂದ ಚಾಲಕರು ವಾಹನವನ್ನ ನಿಧಾನಗೊಳಿಸ್ತಾರೆ. ಇಲ್ಲೂ ಕೂಡ ಅದೇ ಟೆಕ್ನಿಕ್ ಅನ್ನೇ ಅಪ್ಲೈ ಮಾಡಲಾಗಿದೆ. ಆದರೆ ಇಲ್ಲಿ 5 mm ದಪ್ಪದ ಥರ್ಮೋಪ್ಲಾಸ್ಟಿಕ್ ಅನ್ನ ಬಳಸಿರುವಂತಹ ಕೆಂಪು ಪದರವನ್ನ ರಸ್ತೆಯ ಪೂರ್ಣ ಅಗಲಕ್ಕೆ ಹಾಕಲಾಗಿದೆ. ಇದು ಕೆಂಪು ಬಣ್ಣದ ಪ್ಲಾಸ್ಟಿಕ್ ಆಗಿರೋದ್ರಿಂದ ಡ್ರೈವರ್ಗಳ ಗಮನ ತಕ್ಷಣಕ್ಕೆ ಸೆಳೆಯುತ್ತೆ. ಅದರ ಜೊತೆಗೆ ಈ ಪ್ಲಾಸ್ಟಿಕ್ ಪದರದ ಮೇಲೆ ವಾಹನಗಳು ಹೋಗುವಂತ ಸಂದರ್ಭದಲ್ಲಿ ಉಂಟಾಗುವ ಘರ್ಷಣೆ ಇದೆಯಲ್ಲ, ಅದರಿಂದ ಚಾಲಕರು ತಮ್ಮ ವಾಹನದ ವೇಗವನ್ನ ನಿಯಂತ್ರಣವನ್ನ ಮಾಡ್ತಾರೆ. ಸೊ ಇಲ್ಲಿ ಯಾವುದೇ ಸ್ಪೀಡ್ ಬ್ರೇಕರ್ಗಳ ಅಗತ್ಯ ಇರೋದಿಲ್ಲ ಹಾಗೂ ಟ್ರಾಫಿಕ್ ಕ್ಯಾಮ್ರಾಗಳು, ಟ್ರಾಫಿಕ್ ಫೈನ್ನ ಅಗತ್ಯತೆ ಕೂಡ ಬೀಳೋದಿಲ್ಲ. ಕೇವಲ ಕೆಂಪು ಟಾಪ್ ಅನ್ನ ನೋಡಿನೇ ವಾಹನ ಸವಾರರು ಈ ರಸ್ತೆಯಲ್ಲಿ ತಮ್ಮ ವಾಹನದ ವೇಗವನ್ನ ನಿಧಾನಗೊಳಿಸ್ತಾರೆ. ಇದರಿಂದ ವನ್ಯಜೀವಿಗಳ ಓಡಾಟಕ್ಕೆ ಹಾಗೂ ವನ್ಯಜೀವಿಗಳು ಮತ್ತು ಮಾನವನ ನಡುವಿನ ಸಂಘರ್ಷಕ್ಕೆ ಒಂದು ಬ್ರೇಕ್ ಬೀಳ್ತಾ ಇದೆ. ಇನ್ನು ಈ ರಸ್ತೆಯಲ್ಲಿ ಕೇವಲ ಟೇಬಲ್ ಟಾಪ್ ಅನ್ನ ಕೆಂಪು ಮಾಡಿ ಬಿಟ್ಟಿಲ್ಲ, ಬದಲಾಗಿ ಈ ರಸ್ತೆಯ ಉದ್ದಕ್ಕೆ 25 ವನ್ಯಜೀವಿ ಅಂಡರ್ ಪಾಸ್ಗಳನ್ನು ಮಾಡಲಾಗಿದೆ. ಅಂದ್ರೆ ಎಲ್ಲಿ ವನ್ಯಜೀವಿಗಳು ಹೆಚ್ಚಾಗಿ ರಸ್ತೆಯನ್ನ ದಾಟುತ್ತವೆ ಆ ಭಾಗಗಳಲ್ಲಿ ಅಂಡರ್ ಪಾಸ್ಗಳನ್ನು ಹಾಗೂ ಫ್ಲೈಓವರ್ಗಳನ್ನು ನಿರ್ಮಿಸಲಾಗಿದ್ದು, ಆ ರಸ್ತೆಯ ಕೆಳಗೆ ವನ್ಯಜೀವಿಗಳು ಯಾವುದೇ ಭಯವಿಲ್ಲದೆ ನಿರಂತರವಾಗಿ ಸಂಚಾರವನ್ನು ಮಾಡ್ತಾ ಇವೆ.
ಹಾಗೇನೆ ರಸ್ತೆಯ ಮಧ್ಯಕ್ಕೆ ವನ್ಯಜೀವಿಗಳು ಬಾರದ ಹಾಗೆ ತಡೆಯೋ ನಿಟ್ಟಿನಲ್ಲಿ ಫೆನ್ಸಿಂಗ್ ಅನ್ನ ಕೂಡ ಮಾಡಲಾಗಿದೆ. ಇದರಿಂದ ಜಿಂಕೆ, ಹಂದಿ, ಕಡವೆಯಂತಹ ಪ್ರಾಣಿಗಳು ನೇರವಾಗಿ ರಸ್ತೆಗೆ ನುಗ್ಗೋದಿಲ್ಲ. ಅವು ಆ ಫೆನ್ಸಿಂಗ್ ಅನ್ನ ಗಮನಿಸಿಕೊಂಡು ಎಲ್ಲಿ ವನ್ಯಜೀವಿ ಅಂಡರ್ ಪಾಸ್ಗಳಿವೆಯೋ ಆ ಮೂಲಕ ರಸ್ತೆಯನ್ನ ದಾಟ್ತಾ ಇವೆ. ಇನ್ನು ವನ್ಯಜೀವಿಗಳನ್ನ ಗುರುತಿಸೋದು ಹಾಗೂ ವಾಹನದ ವೇಗಗಳಿಗೆ ನಿಯಂತ್ರಣವನ್ನ ಮಾಡುವ ಉದ್ದೇಶದಿಂದ ಒಂದಷ್ಟು ಸೋಲಾರ್ ಕ್ಯಾಮೆರಾಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗಿದೆ. ಅದರ ಜೊತೆಗೆ ಒಂದಷ್ಟು ಬಿಳಿ ಶೋಲ್ಡರ್ ಲೈನ್ಗಳನ್ನು ಕೂಡ ಹಾಕಲಾಗಿದೆ. ಈ ಮೂಲಕ ವಾಹನ ಸವಾರರು ತಾವು ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಇರೋದ್ರ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡೋದ್ರ ಜೊತೆಗೆ ವಾಹನದ ವೇಗವನ್ನ ಕಡಿಮೆ ಮಾಡಿ ಅನ್ನುವ ಸಂದೇಶವನ್ನು ಕೂಡ ಕೊಡಲಾಗ್ತಾ ಇದೆ. ಇನ್ನು ಈ ಪ್ರಾಜೆಕ್ಟ್ಗೆ ಸುಮಾರು 127 ಕೋಟಿ ರೂಪಾಯಿಗಳನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವೆಚ್ಚ ಮಾಡಿದ್ದು ಈಗಾಗಲೇ ಈ ರಸ್ತೆ ಉದ್ಘಾಟನೆ ಆಗಿದೆ. ಗೆಳೆಯರೆ, ಸಾಮಾನ್ಯವಾಗಿ ಕಾಡುಗಳಲ್ಲಿ ಹೈವೇಗಳು ಹೋಗುವಂತ ಸಂದರ್ಭದಲ್ಲಿ ಅಪಘಾತಗಳು ಹೆಚ್ಚಾಗುತ್ತವೆ. ಈಗ ಉದಾಹರಣೆಗೆ ಹೇಳೋದಾದರೆ, ನಮ್ಮದೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾತ್ರಿ ಹೊತ್ತಲ್ಲಿ ವಾಹನಗಳ ಸಂಚಾರವನ್ನು ಫ್ರೀಯಾಗಿ ಬಿಟ್ಟಿದ್ದಂಥ ಸಂದರ್ಭದಲ್ಲಿ ಬೆಳಗಿನ ಜಾವದ ಹೊತ್ತಿಗೆ ಅಲ್ಲಿ ಸಾಕಷ್ಟು ಪ್ರಾಣಿಗಳ ಬಲಿಯಾಗಿ ಹೋಗ್ತಾ ಇತ್ತು. ಕೆಲವೊಮ್ಮೆ ಚಿರತೆ, ಆನೆಯಂತಹ ಪ್ರಾಣಿಗಳು ಕೂಡ ಅಪಘಾತಕ್ಕೆ ಬಲಿಯಾಗಿದ್ದನ್ನು ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲಕ ತಮಿಳುನಾಡು ಹಾಗೂ ಕೇರಳಗಳಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ನೋಡಬಹುದಾಗಿತ್ತು. ಇದು ಕೇವಲ ಒಂದು ಬಂಡೀಪುರದ ಕಥೆಯಲ್ಲ. ದೇಶದಲ್ಲಿರುವ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಸ್ಥಳಗಳು, ಟೈಗರ್ ರಿಸರ್ವ್ಗಳಲ್ಲಿ ಕೂಡ ಇದೇ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿನೇ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಗ್ರೀನ್ ಫೀಲ್ಡ್ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಯಿತು. ಅದರ ಭಾಗವಾಗಿಯೇ ಈ ರೆಡ್ ರೋಡ್ ಕೂಡ ನಿರ್ಮಾಣ ಆಗಿದೆ. ಈ ರಸ್ತೆಯ ನಿರ್ಮಾಣದಿಂದ ಹೆದ್ದಾರಿಯಲ್ಲಿ ಆಗುವ ಅಪಘಾತಗಳಿಂದ ಸಾವನ್ನಪ್ಪುವ ಪ್ರಾಣಿಗಳ ಸಂಖ್ಯೆ 80% ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಇದನ್ನು ಪ್ರಾಯೋಗಿಕವಾಗಿ ಗಮನಿಸಲಾಗ್ತಾ ಇದ್ದು, ಒಂದು ವೇಳೆ ಈ ರಸ್ತೆಯ ನಿರ್ಮಾಣದಿಂದ ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ ಕಡಿಮೆ ಆಗಿದ್ದೇ ಆದರೆ ದೇಶದ ನಾನಾ ಭಾಗಗಳಲ್ಲಿ ಇದೇ ಮಾದರಿಯನ್ನು ಅನುಸರಿಸಲಾಗುತ್ತೆ ಅಂತ ಹೆದ್ದಾರಿ ಪ್ರಾಧಿಕಾರ ಹೇಳ್ತಾ ಇದೆ. ಇನ್ನು ಈ ರಸ್ತೆ ಇರೋದು ವೀರಾಂಗನ ದುರ್ಗವತಿ ಟೈಗರ್ ರಿಸರ್ವ್ನಲ್ಲಿ. ಇದು ಮಧ್ಯಪ್ರದೇಶದ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿದೆ. ಭಾರತದ 54ನೇ ಟೈಗರ್ ರಿಸರ್ವ್ ಅಂತ ಗುರುತಿಸಿಕೊಳ್ಳುವ ಇದು ಮಧ್ಯಪ್ರದೇಶದ 7ನೇ ಹುಲಿ ಸಂರಕ್ಷಿತ ಅರಣ್ಯ ಅಂತ ಕರೆಸಿಕೊಳ್ತಾ ಇದೆ. ಸಾಗರ್, ದಮೋಹ್ ಮತ್ತು ನರಸಿಂಹಪುರ ಜಿಲ್ಲೆಗಳಲ್ಲಿ ಹರಡಿರುವ ಈ ರಾಣಿ ದುರ್ಗವತಿ ಟೈಗರ್ ರಿಸರ್ವ್ 2339.12 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹೀಗಾಗಿನೇ ಇದನ್ನ ಮಧ್ಯಪ್ರದೇಶದ ಅತಿ ದೊಡ್ಡ ಟೈಗರ್ ರಿಸರ್ವ್ ಅಂತ ಕರೆಯಲಾಗ್ತಾ ಇದೆ. ಇದು ಅಪ್ಪರ್ ವಿಂಧ್ಯನ್ ಪ್ರಸ್ಥಭೂಮಿಯಲ್ಲಿದ್ದು ಒಂದು ಕಡೆ ನರ್ಮದಾ, ಮತ್ತೊಂದು ಕಡೆ ಯಮುನಾ ಬೇಸಿನ್ಗಳನ್ನು ನಾವಿಲ್ಲಿ ಕಾಣಬಹುದು. ಈ ಟೈಗರ್ ರಿಸರ್ವ್ ಪನ್ನಾ ಮತ್ತು ಸಾತ್ಪುರ್ ಟೈಗರ್ ರಿಸರ್ವ್ಗಳ ನಡುವಿನ ಮುಖ್ಯವಾದ ವನ್ಯಜೀವಿ ಕಾರಿಡಾರ್ ಆಗಿ ಗುರುತಿಸ್ಕೊಳ್ತಾ ಇದೆ. ಹಾಗೇನೆ ಬಾಂಧವ್ಗಢ ಟೈಗರ್ ರಿಸರ್ವ್ಗೂ ಕೂಡ ಈ ಟೈಗರ್ ರಿಸರ್ವ್ನ ಮೂಲಕ ಹುಲಿಗಳು ಓಡಾಡ್ತವೆ ಅನ್ನೋ ಮಾಹಿತಿಯನ್ನು ಮಧ್ಯಪ್ರದೇಶದ ಸರ್ಕಾರ ಕೊಡ್ತಾ ಇದೆ. ಇನ್ನು ಈ ವನ್ಯಜೀವಿ ಅಭಯಾರಣ್ಯವನ್ನು ಈ ಹಿಂದೆ ನೌರಾದೇವಿ ವನ್ಯಜೀವಿ ಅಭಯಾರಣ್ಯ ಹಾಗೂ ದುರ್ಗವತಿ ವನ್ಯಜೀವಿ ಅಭಯಾರಣ್ಯ ಅಂತ ಪ್ರತ್ಯೇಕವಾಗಿ ಗುರುತಿಸಲಾಗ್ತಾ ಇತ್ತು. ಆದರೆ ಸೆಪ್ಟೆಂಬರ್ 2023ರಲ್ಲಿ ಇದನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಡಿಗೆ ತರಲಾದ ಕಾರಣದಿಂದ ಗೊಂಡ್ ರಾಜ್ಯವಂಶದ ರಾಣಿ ದುರ್ಗವತಿಯ ನೆನಪಿನಲ್ಲಿ ಈ ಎರಡೂ ಟೈಗರ್ ರಿಸರ್ವ್ಗಳನ್ನು ಸೇರಿಸಿ ವೀರಾಂಗನಾ ದುರ್ಗವತಿ ಟೈಗರ್ ರಿಸರ್ವ್ ಅಂತ ಇದಕ್ಕೆ ನಾಮಕರಣವನ್ನು ಮಾಡಲಾಯಿತು. ಈ ಟೈಗರ್ ರಿಸರ್ವ್ನಲ್ಲಿ 15-16 ಹುಲಿಗಳಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಚಿರತೆ, ತೋಳ, ನರಿ, ಜಿಂಕೆ, ನೀಲಗಾಯ್, ಚೀಂಕಾರ, ಸಾಂಬಾರ್, ಬಾರ್ಕಿಂಗ್ ಡೀರ್, ಸ್ಲಾತ್ ಬೇರ್, ಹೈನಾ ಹಾಗೂ ಇನ್ನಿತರೆ ಪ್ರಾಣಿಗಳಿವೆ. ಅದರ ಜೊತೆಗೆ 177ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳು ಹಾಗೂ ವಲ್ಚರ್ಗಳನ್ನು ನಾವಿಲ್ಲಿ ನೋಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಟೈಗರ್ ರಿಸರ್ವ್ನಲ್ಲಿ ಪ್ರಾಜೆಕ್ಟ್ ಚೀತಾನ ಕೂಡ ಇಂಟ್ರೊಡ್ಯೂಸ್ ಮಾಡುವ ಬಗ್ಗೆ ಮಧ್ಯಪ್ರದೇಶ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ. ಇಂತಹ ಅಭಯಾರಣ್ಯದ ಮೂಲಕ ಭೋಪಾಲ್ ಮತ್ತು ಜಬಲ್ಪುರ್ನ ರಸ್ತೆ ಕನೆಕ್ಟ್ ಆಗುತ್ತೆ. ನ್ಯಾಷನಲ್ ಹೈವೇ 45ರಲ್ಲಿ ಸುಮಾರು 11.96 ಕಿಲೋಮೀಟರ್ನಷ್ಟು ಉದ್ದದ ಮಾರ್ಗವನ್ನು ರೆಡ್ ರೋಡ್ ಪ್ರಾಜೆಕ್ಟ್ ಅಂತ ಗುರುತಿಸಲಾಗಿದೆ. ಈಗಾಗಲೇ ಈ ಕಾರಿಡಾರ್ ಕಾರ್ಯಾರಂಭವನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಿತರೆ ವನ್ಯಜೀವಿ ಅಭಯಾರಣ್ಯಗಳು ಹಾಗೂ ಎಕೋ ಸೆನ್ಸಿಟಿವ್ ಝೋನ್ನಲ್ಲಿ ಬಳಸುವ ನಿರ್ಧಾರವನ್ನು
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡ್ತಾ ಇದೆ. ಇದು ಗೆಳೆಯರೇ ಭಾರತದಲ್ಲಿನ ಏಕೈಕ ರೆಡ್ ರೋಡ್ ಪ್ರಾಜೆಕ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.